ನೋಡಿ ಇಂಥ ಕುರೆಗಳಿರ್ತಾರೆ, ಇದಕ್ಕೆ 20 ರುಪೀಸ್ ಹೇಳಿದ್ದಕ್ಕೆ ಅದು 10 ರೂಪಾಯಿಗೆ ಸಿಗ್ತದೆ ಅಂತೆ. ಇಂಥ ಕುರೆಗಳಿರ್ತಾರೆ. Hello guys, welcome back to my YouTube channel. Hello guys, welcome back to my YouTube channel. ಇವಾಗ ಇಲ್ಲಿಂದ ಹೊರಡೋದು, ಇದು ಸಪ್ರೇಟ್ ವಿಡಿಯೋ. ಇಲ್ಲಿಂದ ಹೊರಡೋದು ಇವಾಗ, ಇದು ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋ. ತಲಕಾವೇರಿ ಅದು ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಇದು ಇವಾಗ ನಾವು ಇಲ್ಲಿಂದ ಹೊರಡೋದು ರಿಟರ್ನ್, ಇದು ಒಂದು ವಿಡಿಯೋ ಸಪ್ರೇಟ್. ಸೊ ಈಗ ಇದು ರೂಮ್ ಅನ್ನು ಚೆಕ್ಔಟ್ ಮಾಡಿ ಹೊರಡ್ತಿದ್ದೇವೆ. ಇದು ವಿಡಿಯೋ ಇಲ್ಲಿದ್ದು ಬಗ್ಗೆ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ, ನನ್ನ ಚಾನಲ್ ಅಲ್ಲಿ ಇರ್ತದೆ, ಹೋಗಿ ನೋಡಿ. ಇಲ್ಲಿದ್ದು ಸ್ಟೇದ್ ಬಗ್ಗೆ, ಇಲ್ಲಿ ಪ್ರೈಸಸ್ ಬಗ್ಗೆ. ಸೊ ಅದೇ ರೀತಿ ನೋಡ್ಬೋದು, ನಾನು ಲೈನರ್ಸ್ ಹಾಕಿದ್ದೇನೆ, ಇನ್ನರ್ಸ್. ಇದು HRX ಇದ್ದು ಒಳ್ಳೇದಿದೆ, ಬಿಸಿಲಿಗೆ ಖುಷಿ ಆಗ್ತದೆ. ಅದೇ ರೀತಿ ಚಳಿಗೆ ಓಕೆ ಪರವಾಗಿಲ್ಲ, ಆದ್ರೆ ಒದ್ದೆ ಆದ್ರೆ ಬೇಗ ಒಣಗ್ತದೆ. ಸೊ ಸೂಪರ್ ಡ್ರೈ ಇದು. ಸೊ ಬೇಕಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಪರ್ಚೇಸ್ ಮಾಡಬಹುದು. ಸೊ ಈಗ ಇಲ್ಲಿಂದ ಹೊರಡುವ. ಜಸ್ಟ್ ಪ್ಯಾಕ್ ಅಪ್, ಇಲ್ಲಿ ಎಲ್ಲ ನೋಡಿ ಇಟ್ಟಿದ್ದೇನೆ, ಎಲ್ಲ ಪ್ಯಾಕ್ ಮಾಡಿ ಈಗ ಹೊರಡೋದು. ನೋಡಿ ಎಲ್ಲ ಪ್ಯಾಕಪ್ ಆಗಿ ಇಲ್ಲಿ ತಂದು ಇಟ್ಟಿದ್ದೇವೆ. ಈಗ ಇಲ್ಲಿಂದ ಹೊರಡೋದು ಎಲ್ಲ ನೋಡಿ. ನೋಡಿ ರೆಡಿ ಆದ ನಂತರ ಇಲ್ಲೊಂದು ಮಿರರ್ ಇದೆ, ಮಿರರ್ ಅಲ್ಲಿ ನೋಡ್ಬೋದು ಯಾವ ರೀತಿ ಕಾಣ್ತಿದ್ದೀರಂತ. ಒಳ್ಳೆ ಕ್ಲೀನ್ ಪ್ರಾಪರ್ಟಿ ಕೂಡ, ಯಾರ್ದು ರಗಳೇನೂ ಇಲ್ಲ. ಅದೇ ರೀತಿ ಒಳ್ಳೆ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ಇವರದ್ದೇ ಫುಡ್ ಕೂಡ ಇದೆ, ಬೇಕಿದ್ರೆ ಬ್ರೇಕ್ಫಾಸ್ಟ್, ಲಂಚ್ ಆಗಲಿ, ಈವ್ನಿಂಗ್ ಸ್ನಾಕ್ಸ್ ಆಗಲಿ ಎಲ್ಲ ಇದೆ, ಟೀ ಕಾಫಿ ಎಲ್ಲನೂ ಇದೆ. ಸೊ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಇದ್ರದ್ದು ಡೀಟೇಲ್ ವಿಡಿಯೋ ನಾನು ಸಪ್ರೇಟ್ ಹಾಕಿದ್ದೇನೆ, ಅಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ಒಬ್ಬ ಹೊರಟಿದ್ದ ನೋಡಿ, ಫುಲ್ ಪ್ಯಾಕ್, ಫುಲ್ ರೈನ್ ಕವರ್ ಎಲ್ಲ ಹಾಕಿ ಫುಲ್ ರೆಡಿ ಆಗ್ತಿದ್ದಾನೆ. ಟೈಮ್ ಆಗ್ತಾ ಇದೆ 10:54. ಇಲ್ಲಿ ಪ್ರಾಪರ್ಟಿದ ಬಗ್ಗೆ ನಾನೊಂದು ಸಪ್ರೇಟ್ ರೀಲ್, ಅದೇ ರೀತಿ ಆ್ಯಕ್ಚುಯಲ್ ವಿಡಿಯೋ ಒಂದು ಮಾಡಿದ್ದೇನೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು, ಬಟ್ ಪೇಯ್ಡ್ ಪ್ರಮೋಷನ್ ಅಲ್ಲ, ನಾವೇ ಇಲ್ಲಿ ಪೇ ಮಾಡಿ ಸ್ಟೇ ಆದದ್ದು. ಯಾಕಂದರೆ ನೋಡಿ, ನಾವು ಯಾವುದಾದ್ರೂ ಪ್ಲೇಸಿಗೆ ಹೋದರೆ ಅಲ್ಲಿದ್ದು ಪ್ರಾಪರ್ಟಿ ಇಷ್ಟ ಆದರೆ, ಅಲ್ಲಿದ್ದು ಸ್ಟೇ ಎಲ್ಲ ಇಷ್ಟ ಆದರೆ ನಾವು ಜನರಿಗೆ ತಿಳಿಸ್ಬೇಕು. ಅದೊಂದು ಮೇಯ್ನ್. ದುಡ್ಡು ಕೊಟ್ಟು ಅವರು ನಮಗೆ ಸ್ಪಾನ್ಸರ್ಶಿಪ್ ಕೊಟ್ಟು ನಾವು ದುಡ್ಡಿಗೋಸ್ಕರ ನಾವು ಸುಮ್ಮನೆ ಏನು ಸರಿ ಇಲ್ಲದಿದ್ರು ಸರಿ ಇದೆ ಅಂತ ಹೇಳಿದರೆ ಅದು ತಪ್ಪು. ಸೊ ಅದಕ್ಕೋಸ್ಕರ ಜೆನ್ಯೂನ್ ಆಗಿ ಏನಿದೆ ಅದನ್ನೇ ಹೇಳಬೇಕು. ಓಕೆ, ಹೊರಡುವ. ಇನ್ನು ಮೋಸ್ಟ್ಲಿ ನಾನು DJ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಈಗ ಇಲ್ಲಿಂದ ನಾವು ಎಲ್ಲಿಗೆ ಹೊರಡೋದು? ವಾರ್ ಮೆಮೋರಿಯಲ್ ಎಂತ, ತಿಮ್ಮಯ್ಯ ಮ್ಯೂಸಿಯಂ, ಅಲ್ಲಿಗೆ ಹೋಗುವ. ಇವಾಗ ಪೆಟ್ರೋಲ್ ಬೆಳಿಗ್ಗೆ ಹಾಕಿದ ಮಾತ್ರ. ಈಗ 68,449 ಕಿಲೋಮೀಟರ್ ರನ್ ಆಗಿದೆ. ಈಗ ಇಲ್ಲಿಂದ ಹೊರಡುವ. ಬೆಳಿಗ್ಗೆ ಒಳ್ಳೆ ಮಳೆ ಬರ್ತಾ ಇತ್ತು, ಬಟ್ ಇವಾಗ ಸ್ವಲ್ಪ ಲೈಟಲ್ಲಿ ಸೆಕೆ ಆಗ್ತಾ ಇದೆ. ಯಾಕೆಂದರೆ ಅದು ಅಷ್ಟು, ಈಗ ಇನ್ನರ್ಸ್ ಹಾಕಿದ್ದೇನೆ, ಅದರ ನಂತರ ಟೀ ಶರ್ಟ್ ಹಾಕಿದ್ದೇನೆ, ಅದರ ಮೇಲೆ ಜಾಕೆಟ್ ಹಾಕಿದ್ದೇನೆ. ಸೊ ಹಾಗಾಗಿ ಪರವಾಗಿಲ್ಲ. ಈಗ ಹೊರಡುವ. ಇನ್ನು ನೋಡುವ, ನೆಕ್ಸ್ಟ್ ಟೈಮು ಇಂಥದ್ದೇ ಇವರದ್ದು ಬೇರೆ ಕಡೆ ಪ್ರಾಪರ್ಟಿ ಇದ್ದರೆ ಅಲ್ಲಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡುವ. ನಮಗೆ ಇವತ್ತಿನ ದಿನ ಏನಂದರೆ, ಜಾಸ್ತಿ ಲೊಕೇಶನ್ಸ್ ನಾವು ಕರೆಕ್ಟ್ ಅಂತ ಇಲ್ಲಿಗೆ ಹೋಗಬೇಕಂತ ಏನೂ ಇಲ್ಲ. ನಿನ್ನೆ ಆದರೆ ನಾವು ಸ್ವಲ್ಪ ದೂರ ದೂರ ಲೊಕೇಶನ್ಸ್ ಎಲ್ಲ ಮಾಡಿದ್ವಿ. ಅಂದರೆ ಒಂದು ಕುಶಾಲನಗರ ಹೋಗಬೇಕು, ಅದರ ನಂತರ ಮಂದಲ್ಪಟ್ಟಿ ಹೋಗಬೇಕು. ಮಂದಲ್ಪಟ್ಟಿಗೆ ಹೆವಿ ಟೈಮ್ ತಗೊಳ್ತದೆ. ಸೊ ಹಾಗಾಗಿ ನಿನ್ನೆದ್ದು ಹಾಗೆತ್ತು. ಇವತ್ತಿದ್ದು ಏನಿಲ್ಲ. ಇವತ್ತಿದ್ದು ಮೇಯ್ನಾಗಿ ಒಂದು ತಲಕಾವೇರಿ ಅಂತ, ಅದರ ನಂತರ ಅಂಥದ್ದು ಬೇರೆ ಏನಿಲ್ಲ. ಸೊ ಹಾಗಾಗಿ ಈಗ ಒಂದು ವಾರ್ ಮೆಮೋರಿಯಲ್ ಏನೋ ಮ್ಯೂಸಿಯಂ ಏನಿದೆ, ಸೊ ಮ್ಯೂಸಿಯಮಿಗೆ ಅಲ್ಲಿಗೆ ಹೋಗಿ ಅದರ ನಂತರ ಸ್ವಲ್ಪ ಏನಾದರೂ ತಗೊಂಡು ಚಾಕ್ಲೇಟ್ಸ್, ಇಲ್ಲಿ ಕೂರ್ಗಲ್ಲಿ ಫೇಮಸ್ಸು ಸ್ಪೈಸಸ್ ಮತ್ತು ಚಾಕ್ಲೇಟ್ಸು. ಸ್ಪೈಸಸ್ಸು ನೋಡಬೇಕಷ್ಟೆ ಏನಂತ, ಚಾಕ್ಲೇಟ್ಸು ಸ್ವಲ್ಪ ತಗೊಂಡು ಮತ್ತೆ ತಲಕಾವೇರಿ ಆಚೆ ಹೋಗೋದು. ಈಗ ಗಾಡಿಯಲ್ಲಿ ಕೂತ್ಕೊಂಡು ಸ್ವಲ್ಪ ಎದುರು ಬರುವಾಗ ಒಳ್ಳೆ ಗಾಳಿ ಹೊಡಿತಾ ಇದೆ. ಗಾಳಿ ಹೊಡೆಯುವಾಗ ಸ್ವಲ್ಪ ಕೂಲ್ ಆಗ್ತಾ ಇದೆ. ಬಟ್ ಬೆಳಿಗ್ಗೆ ಇದ್ದ ವೆದರೇ ಬೇರೆ, ಇವಾಗಿರುವ ವೆದರೇ ಬೇರೆ. ಬೆಳಿಗ್ಗೆ ಆದರೆ ಒಳ್ಳೆ ಹನಿ ಹನಿ ಮಳೆ, ಅದೇ ರೀತಿ ಫಾಗ್, ಒಳ್ಳೆ ಖುಷಿ ಆಯಿತು. ಇವಾಗ ನೋಡುವ ಇನ್ನು ವೆದರ್ ಯಾವ ರೀತಿ ನಮಗೆ ವೆಲ್ಕಮ್ ಮಾಡ್ತದೆ ಅಂತ. ಇವಾಗ ಆಲ್ಮೋಸ್ಟ್ ಹತ್ರ ರೀಚ್ ಆದ್ವಿ ನಾವು. ಇಲ್ಲಿ ರೈಟ್ ಸೈಡ್ ಅಂತ ಇದೆ, ಎಲ್ಲಿ ಅಂತ ಕಾಣ್ತಾ ಇಲ್ಲ ಮ್ಯೂಸಿಯಂ. ಓ, ಇಲ್ಲೇ ಕಾಣ್ಬೇಕು. ಹಾಂ, ಎಸ್, ಇಲ್ಲೇ ಇದೆ ಮ್ಯೂಸಿಯಮ್. ಬಟ್ ಇಲ್ಲಿ ಪಾರ್ಕಿಂಗ್
ನೋಡಿ ಇಲ್ಲಿ ಬಂದು ರೀಚ್ ಆದ್ವಿ. ಇಲ್ಲಿ ಪಾರ್ಕ್ ಮಾಡಿ ನೋಡಿ ಅಲ್ಲಿ ಒಳಗಡೆ ಇಲ್ಲಿ ಫ್ಲೈಟ್ಸ್ ಇದೆ, ಫೈಟರ್ ಜೆಟ್ಸ್, ಟ್ಯಾಂಕ್ ಎಲ್ಲ ಇದೆ. ಜಸ್ಟ್ ನೋಡ್ಕೊಂಡು ಬರುವ. ನೋಡಿ ಇದೆ ಜನರಲ್ ತಿಮ್ಮಯ್ಯ ಮೆಮೋರಿಯಲ್ ಮಡಿಕೇರಿ, ಗೌರ್ಮೆಂಟ್ ಆಫ್ ಕರ್ನಾಟಕ. ಇಲ್ಲಿ ಎಂಟ್ರೆನ್ಸ್ 40 rupees, 40 rupees ಪರ್ ಹೆಡ್. ನೋಡಿ ಇವಾಗ ಇಲ್ಲಿ ರೀಚ್ ಆಗಿದೆ. ಇಲ್ಲಿ ಬರುವಾಗಲೇ ನೋಡಿ ವಾರ್ ಟ್ಯಾಂಕ್ ಇದೆ, ವಾರಲ್ಲಿ ಯೂಸ್ ಆದದ್ದು ಟ್ಯಾಂಕ್ ಕಾಣಬೇಕು. ಇವಾಗ ವೆದರ್ ಸ್ವಲ್ಪ ಚೇಂಜ್ ಆಗಿದೆ. ಬೆಳಿಗ್ಗೆ ಒಳ್ಳೆ ಫಾಗ್ ಅದೇ ರೀತಿ ಮಳೆ ಎಲ್ಲ ಬರ್ತಾ ಇದ್ದದ್ದು. ಇವಾಗ ಎಂತ ಇಲ್ಲ ಅಂಥದ್ದು, ಪರವಾಗಿಲ್ಲ, ಒಳ್ಳೆಯದು. ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೀಗೇ ಇರಬೇಕು, ಬಟ್ ಫಾಗ್ ಎಲ್ಲ ಇದ್ದರೆ ಒಂದು ಮಜಾನೇ ಬೇರೆ. ಇಲ್ಲಿ ಒಂದು ಶೂ ಇಟ್ಟಿದ್ದಾರೆ ನೋಡಿ. ಇದು ಒಂದು ಸ್ಕ್ರೀನ್ಶಾಟ್ ತೆಗೆದು ಓದ್ಬೋದು ಏನು ಮೆನ್ಷನ್ ಮಾಡಿದ್ದಾರೆ ಅಂತ. ಇಲ್ಲಿ ನಮಗೆ ಇನ್ನೊಬ್ಬರು ಬ್ಲಾಗರ್ ಸಿಕ್ಕಿದ್ದಾರೆ ನೋಡಿ. ಇಲ್ಲಿ ಮತ್ತೊಬ್ಬರು ಬ್ಲಾಗರ್. ಸರ್ ನೀವು ಎಲ್ಲಿಯವರು ಸರ್ ನೀವು ಎಲ್ಲಿಯವರು? ಯಾವುದು ಅಲ್ಲ ನಿಮ್ಮದು ಯಾವುದು ಯೂಟ್ಯೂಬ್ ಚಾನಲ್? ಯಾವುದು ಯೂಟ್ಯೂಬ್ ಚಾನಲ್? ಹುಡುಕ್ಲಿಕ್ಕೆ ಒಂದು ಎಂತಾದರೂ ಬೇಕಲ್ಲ? ಎಂತ ಬೇಕಂದ್ರೆ ಒಂದು ನಿಮ್ಮ ಹೆಸರು ಎಂತ? ನಿಂದೆಲ್ಲ ಅರ್ಧ ಇದ್ದವರಿಗೆ ನನಗೆ ಗೊತ್ತಿತ್ತು. ನಿಮ್ಮ ಸಬ್ಸ್ಕ್ರೈಬರ್ಸಲ್ಲೇ ಅರ್ಧ ಜನರಿಗೆಲ್ಲ ನನಗೆ ಗೊತ್ತಾಯ್ತು, ಅವ್ರು ಹುಡುಕ್ತಾರೆ. ಅಂದರೆ ನಿಮ್ಮನ್ನು ಅಷ್ಟು ನಾನು ಫೇಮಸ್ ಮಾಡಿದ್ನ? ಓ ಹಾಗೆ, ಭಯಂಕರ. ಓ ಗೊತ್ತಾಯ್ತ್ರಲ್ಲ, ಅವ್ರು 50% ಆದರೂ ನನಗೆ ಗೊತ್ತಾಯ್ತು. ಹಾಗೆ ಒಳ್ಳೆ ಫ್ಯಾಮಿಲಿ ಆದರೂ ಪರವಾಗಿಲ್ಲ, ಒಳ್ಳೇದು. ನೋಡಿ ಇಲ್ಲಿ ಇದು ಎಂಟ್ರೆನ್ಸ್. ಇಲ್ಲಿ ನೋಡಿ ಇದು ಎಂಟ್ರೆನ್ಸ್. ಒಳಗಡೆ ಹೋಗಿ ಬರುವ. ನೋಡಿ ಇದು ಪ್ರಾಪರ್ಟಿ. ಓಕೆ ನೋಡಿ ಇವರೇ ಸರ್ ಜನರಲ್ ತಿಮ್ಮಯ್ಯ. ಅವರ ಬಗ್ಗೆ ಇಲ್ಲಿ ನೋಡಿ, ಒಬ್ಬ ಜನರಲ್ ತಿಮ್ಮಯ್ಯ ಪ್ರೀತಿ ಪೀಳಿಗೆಯಲ್ಲೂ ಹುಟ್ಟಲಾರ. ಸೊ ಇಲ್ಲಿದೆ. ಅದೇ ರೀತಿ ಅವರದ್ದು ಹಿಸ್ಟ್ರಿ ಎಲ್ಲಿ ನೋಡಿ, ಯಾರ ಜೊತೆ ಯಾವ ಟೈಮ್ ಇದ್ದಂತ ಎಲ್ಲ ಇಲ್ಲಿ ಫೋಟೋಸಲ್ಲಿದೆ. ಇದು ಮೇ ಬಿ ಅವರದ್ದು ಫ್ಯಾಮಿಲಿ ಬಗ್ಗೆ ಫುಲ್ಲು ಇದೆ ನೋಡಿ. ಇಲ್ಲಿ ನಾನು ಕಾಣ್ತೇನೆ, ನಂದು ಫೋಟೋ ಅಲ್ಲ ಅದು, ನಾನೇ. ಅವರು ಸಹ ಕಾಣ್ತಾರೆ. ಅದೇ ರೀತಿ ನೋಡಿ ಅವರದ್ದು ಯೂನಿಫಾರ್ಮ್ ಇದು, ಸರ್ ಇದು ಯೂನಿಫಾರ್ಮ್ ನೋಡಿ. ಇದನ್ನು ಇಲ್ಲಿ ಪ್ರಾಪರ್ಟಿ ನೋಡಲಿಕ್ಕೆ ಬಂದಾಗ ಏನು ಅಂದರೆ ನೋಡಬೇಕು, ಕೆಲವರು ಅದನ್ನು ಮುಟ್ಟೋದೆಲ್ಲ ಕೆಲಸ ಮಾಡ್ತಾರೆ, ಅದನ್ನೆಲ್ಲ ಮಾಡಬಾರ್ದು ಅಷ್ಟೇ. ನೋಡಿ ಮೊದಲಿನ ಕಾಲದ್ದು ಸ್ಕೂಟರ್. ಇಲ್ಲಿ ನೋಡಿ ಬಂದೂಕು ಇದೆ, ಹಿಂದಿನ ಕಾಲದ್ದು. ಲಾಕ್ ಹಾಕಿಟ್ಟಿದ್ದಾರೆ, ಯಾಕಂದರೆ ಇದೆಲ್ಲ ಆ್ಯಂಟಿಕ್ ಪೀಸ್. ಇದೆಲ್ಲ ಎಷ್ಟು ದುಡ್ಡು ಕೊಟ್ಟರು ಸಿಗಲಿಕ್ಕಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಲೆಟರ್ ಫ್ರಮ್ ಮೌಂಟ್ ಬ್ಯಾಟನಿಂದ ಬಂದದ್ದಿದೆ. ಯಾರಿಗಾದರೂ ಓದಲಿಕ್ಕಿದ್ರೆ ಸ್ಕ್ರೀನ್ಶಾಟ್ ತೆಗಿಬೋದು. ಇಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಇಲ್ಲಿ ಬಂದಾಗ ನೋಡಿ, ಇಲ್ಲಿ ಕೂಡ ರೈಫಲ್ಸ್ ಇದೆ. ಇದು ಸಿಂಗಲ್ ಬ್ಯಾರಲ್. ಅದೇ ರೀತಿ ಇಲ್ಲಿ ನೋಡಿ ಸರ್ವಿಸ್ ಟೈಮ್ ಇದ್ದು ಅವರ ಮ್ಯಾರೇಜ್ ಆದ ಟೈಮು ಅದರದ್ದು ಫೋಟೋ ಇಲ್ಲಿ ನೋಡಿ. ಇದು ಕೂಡ. ಅದರ ನಂತರ ಇಲ್ಲಿ ಕೂರ್ಗ್ ಮಡಿಕೇರಿ ಇವರದ್ದು ಸ್ಪೆಷಾಲಿಟಿ ಇಲ್ಲಿ ನೋಡಿರ್ತೀರ ನೋಡಿ, ಇದೆಲ್ಲ ಇಲ್ಲಿ. ಮತ್ತೆ ನೋಡಿ ಹಿಂದಿನ ಕಾಲದ್ದು ಕತ್ತಿ ಎಲ್ಲ ಇದೆ. ಇದು ನೋಡ್ಬೋದು ಬೆಡ್ರೂಮ್. ಸೊ ಬೆಡ್ರೂಮ್ ನೋಡಿ ಯಾವ ರೀತಿ ಇದೆ ಅಂತ. ಒಳ್ಳೆ ಇಲ್ಲಿ ಒಳಗಡೆ ಬಂದಾಗ ನಿಮಗೆ ಸೆಕೆ ಅಂತ ಆಗೋದಿಲ್ಲ, ಅಷ್ಟು ಕೂಲ್ ಟೆಂಪರೇಚರ್ ಇದೆ. ಇದು ನೋಡಿ, ಇದು ಗಾಡ್ರೇಜ್, ಹಿಂದಿನ ಕಾಲದ್ದು ಗಾಡ್ರೇಜ್ ನೋಡಿದರೆ ಇದು ನೋಡಿ. ಇದರ ನಂತರ ಇಲ್ಲೊಂದು ವಾಲ್ ಪೇಂಟಿಂಗ್ ಇದೆ. ಈ ಮನೆದ್ದು ಹಿಂದಿನ ಕಾಲದಲ್ಲಿ ಯಾವ ರೀತಿ ಮನೆ ಇತ್ತಂತ ಆಲ್ಮೋಸ್ಟ್ ಇದು ಈಗಲೂ ಅದೇ ರೀತಿ ಇದೆ ಮನೆ ಕೂಡ, ಸೇಮ್. ಸ್ವಲ್ಪ ಮೇಂಟೈನ್ ಮಾಡಿದ್ದಾರೆ ಅಷ್ಟೇ. ಇದು ನೋಡ್ಬೋದು. ಅಲ್ಲಿ ಎಂತ ಉಂಟು ಇಲ್ಲಿ ಸಪ್ರೇಟ್ ನೋಡಿ, ಫುಲ್ ವುಡನ್. ಇದು ಕೊಡವ ಸ್ಟೈಲಿನ ಬಟ್ಟೆ
ನೋಡ್ಬೋದು ಇಲ್ಲಿದೆ. ಇಲ್ಲೊಂದು ಮಿರರ್ ಇದೆ ನೋಡಿ. ಇಲ್ಲೊಂದು ಗಾಡ್ರೇಜ್, ಅದೇ ರೀತಿ ಇಲ್ಲಿ ಸಪ್ರೇಟ್ ನೋಡಿ. ಇಲ್ಲಿ ಫಸ್ಟ್ ಫ್ಲೋರಿಗೆ ಹೋಗೋದು, ಜಸ್ಟ್ ಸ್ಟೆಪ್ಸ್, ಅದು ಫಸ್ಟ್ ಫ್ಲೋರಿಗೆ ಹೋಗಲಿಕ್ಕೆ ಸ್ಟೋರೇಜ್ ರೂಮ್ ಅಂತೆ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ವಾಲ್ ಪೇಂಟ್ ಇದೆ. ಈಗ ನಾವು ಇನ್ನೊಂದು ರೂಮಿಗೆ ಹೋಗುವ. ಇಲ್ಲಿ ಏನಿದೆ, ಸೊ ಇಲ್ಲಿ ನೋಡ್ಬೋದು. ಇಲ್ಲಿ ಒಳಗಡೆ ಬಂದ ತಕ್ಷಣ ಇಲ್ಲಿ ಫೋಟೋಗ್ರಾಫ್ಸ್ ಇದೆ. ಅದರ ನಂತರ ಇಲ್ಲಿ ನಾರ್ಮಲ್, ಇಲ್ಲಿ ಸ್ವಲ್ಪ ಸ್ಟಾಲ್ ವಾರ್ಡ್ಸ್ ಆಫ್ ಕೂರ್ಗ್ ಅಂತ ಬರೆದಿದ್ದಾರೆ. ನನಗೆ ಗೊತ್ತಿಲ್ಲ ಏನಂತ, ಬಟ್ ಸ್ಟಿಲ್ ಗ್ರೇಡ್ಸ್ ಆಫ್ ಓಕೆ. ಈಗ ಈ ರೂಮಿಂದ ಈ ರೂಮಿಗೆ ಬರುವಾಗ ನೋಡಿ, ಇಲ್ಲಿ ಇದು ಮೊದಲು ಸ್ನಾನ ಮಾಡ್ತಿದ್ದ ಜಾಗ ಕಾಣ್ಬೋದು. ಅದೇ ರೀತಿ ನೋಡಿ ಫೋಟೋಗ್ರಾಫ್ಸ್ ಹಾಕಿದ್ದಾರೆ. ಹೌದು, ಇದು ನೋಡಿ ಟವಲ್ ಇಲ್ಲಿ ಹಾಕಿದ್ದಾರೆ. ಅದರ ನಂತರ ಇದು ವಾಶ್ರೂಮ್ ಮೊದಲಿನ ಕಾಲದ್ದು, ಎಷ್ಟು ಉದ್ದ ನೋಡಿ. ಇವಾಗ ನೆಕ್ಸ್ಟ್ ಮತ್ತೊಂದು ರೂಮಿಗೆ. ಇಲ್ಲಿ ನೋಡಿ, ಹಿಂದಿನ ಕಾಲದಲ್ಲಿ ಚಳಿ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲಿ ಚಳಿ. ಹಿಂದಿನ ಕಾಲದಲ್ಲಿ ಜಾಸ್ತಿ ಚಳಿ ಇತ್ತು. ಆ ಟೈಮಲ್ಲಿ ಇಲ್ಲಿ ಹೀಟ್ ಮೇಂಟೈನ್ ಮಾಡಲಿಕ್ಕೆ ನೋಡಿ ಇಲ್ಲಿ ಬೆಂಕಿ ಹಾಕಿ ಇಡ್ತಿದ್ರು. ಅದೇ ರೀತಿ ಇಲ್ಲೊಂದು ವಾಲ್ ಇದೆ, ವಾಲ್ ಪೇಂಟ್ ಥರ. ಅದರ ನಂತರ ಇಲ್ಲಿ ಈಚೆ ಬದಿ ನೋಡ್ಬೋದು, ಇಲ್ಲಿ ರೈಫಲ್ಸ್ ಇದೆ. ಅದೇ ರೀತಿ ಇಲ್ಲಿ ನೋಡಿ ರಾಕೆಟ್ ಲಾಂಚರ್ ನೋಡಿ. ಇದು ಸರ್ವಿಸ್ ಹಿಸ್ಟ್ರಿ ಇದೆ ಅದಕ್ಕೆ, ರಾಕೆಟ್ ಗ್ರೆನೇಡ್ ಇದ್ದು. ಅದರ ನಂತರ ಇಲ್ಲಿ ರೈಫಲ್ಸ್, ಇದು ಯಾವುದು ರೈಫಲ್ ಅಂತಲೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಗ್ರಾಫ್ಸ್. ಅದೇ ರೀತಿ ಈಚೆ ಬದಿ ಬಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಅವರ ಯೂನಿಫಾರ್ಮು, ಇಲ್ಲಿನೂ ಯೂನಿಫಾರ್ಮ್ ಇಟ್ಟಿದ್ದಾರೆ. ಇದು ಯಾವಾಗ, ಇದು ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಅವರದ್ದು ಯೂನಿಫಾರ್ಮ್. ಒಂದು ಆಫೀಸ್ ಥರ ಇದೆ ಇದು ಆ್ಯಕ್ಚುಲಿ. ಒಂದು ಟೇಬಲ್ ಇಟ್ಟು ಒಂದು ಚೇರ್ ಇದೆ. ಆಫೀಸ್ ಬೆಸ್ಟ್. ಹಿಂದಿನ ಕಾಲದ ನಿಮಗೆ ಮೇಯ್ನ್ ಡಿಫ್ರೆನ್ಸ್ ನೋಡ್ಬೋದು. ಗೋಡೆ ಎಷ್ಟು ದಪ್ಪದ ಗೋಡೆ ನೋಡಿ. ಈಗಿನ ಕಾಲದಲ್ಲಿ ಇದರದ್ದು 3 ಗೋಡೆ ಬರ್ತದೆ ಅಷ್ಟಿದೆ. ಸೊ ಅದಕ್ಕೆ ಬಿಲ್ಡ್ ಕ್ವಾಲಿಟಿ ತುಂಬ ಒಳ್ಳೆಯದು, ಬೇಗ ಏನೂ ಆಗೋದಿಲ್ಲ ನೋಡಿ. ಇಲ್ಲೇನಿದೆ ಚಿಮಿನಿ. ಇಲ್ಲಿ ವಾರ್ ಡೈರೀಸ್ ಅದು ತೆಗೆದಿದ್ದಾರೆ. ಇಲ್ಲಿ ಮಷಿನ್ ಗನ್ ನೋಡಿ, ಇಲ್ಲಿದೆ ಗನ್. ಓಕೆ, ಇಲ್ಲಿ ಇದು ಮೇಯ್ನ್ ವುಮೆನ್ಸ್ ಹುಡುಗಿಯರ ರೂಮ್ ನೋಡಿ. ಹುಡುಗಿಯರ ರೂಮಿಗೆ ಬಂದಾಗ ಫಸ್ಟ್ ಕಾಣೋದೆ ಮಿರರ್. ಯಾಕೆಂದರೆ ಹುಡುಗಿಯರಿಗೆ ಮೇಯ್ನಾಗಿ ಮಿರರ್ ಬೇಕಂತೆ ಅದಕ್ಕೆ. ಸೊ ನೋಡಿ, ಮತ್ತೆ ಆಲ್ಮೋಸ್ಟ್ ಸಿಮಿಲರ್ ಇದೆ. ಇದು ಇವರದ್ದು ಫ್ಯಾಮಿಲಿ ಫುಲ್ ಟ್ರೀ ಇದೆ ನೋಡಿ, ಯಾರು ಎಂತ ಅಂತ ಪ್ರೆಸೆಂಟ್ ತನಕನಿದೆ. ಮತ್ತು ಇಲ್ಲಿಂದ ಹೋದರೆ ಇಲ್ಲಿ ಸಪ್ರೇಟ್ ಇದೆ ಒಂದು ಬಾಲ್ಕನಿ ಥರ ಅಂತ ಹೇಳ್ಬೋದು, ಬಟ್ ಓಪನ್ ಬಾಲ್ಕನಿ ಅಲ್ಲ, ಕ್ಲೋಸ್. ಮತ್ತು ಇಲ್ಲಿಂದನೂ ಸಪ್ರೇಟ್ ಡೋರ್ ಇದೆ ಆಚೆ ಬದಿ ಹೋಗಲಿಕ್ಕೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ರೂಮ್ ಇದೆ. ಓ ಬನ್ನಿ ಬನ್ನಿ, ಇಲ್ಲಿ ನೋಡಿ ಶಿಪ್. ಇದು ಯಾವುದು ಶಿಪ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಪ್ರೆಸೆಂಟೆಡ್ ಆನ್ ಓಷನ್ ಆಫ್ ಕಮಿಷನಿಂಗ್ ಆಫ್ ವಿಶಾಖಪಟ್ಟಣಂ. ಹೇಗಿದೆ ಹಂಗ ಅಲ್ಲಿ ಒಂದುಂಟು ಇಲ್ಲಿ ಮೆನ್ಷನ್. ಅದರ ನಂತರ ಇಲ್ಲಿ ನೋಡಿ ಮಿಷಿನ್ ಗನ್ ನೋಡಿ ಇಲ್ಲಿ ಹೇಗಿದೆ. ಇಲ್ಲಿ ಕೂಡ ಉಂಟು, ಇಲ್ಲಿ ಫುಲ್ಲು ಗನ್ ಸೇರೋದು ನೋಡಿ, ರಾಕೆಟ್ ಲಾಂಚರ್.
ಇದಂದರೆ ಇದೆಲ್ಲ ವರ್ಕಿಂಗ್ ಇಲ್ಲ, ಎಲ್ಲ ಡೆಡ್. ಇಲ್ಲಿ ನೋಡಿ, ಇದು ಬೆಸ್ಟ್. ಹೇಗಿದೆ ಶ್ಯಾ, ಸೂಪರ್. ಈ ಥರ ಇರಬೇಕು ಒಂದು ಇದ್ರೆ. ಇದು ನೋಡಿ, ಮಿಲಿಟರಿ ಜರ್ನಿ ಇಲ್ಲಿದೆ. ಯಾರೆಲ್ಲ ಲದಾಖ್ ಹೇಳ್ತೀರಾ, ಇಲ್ಲಿ ನೋಡಿ ಝೋಜಿಲಾ ಇಂಡೋ ಪಾಕ್ ವಾರ್ ಇದ್ದ ಬಗ್ಗೆ ಬರೆದಿದ್ದಾರೆ 1947. ಅದೇ ರೀತಿ ಇಲ್ಲಿ ಕಾಂಗಾವ್ ವಾರ್ 2 ಬ್ಲಾಕ್ಸ್. ಅದೇ ರೀತಿ ಇಲ್ಲಿ ಇನ್ನೂ ಜಾಸ್ತಿ ಡೀಟೇಲ್ಸ್ ಇದೆ ನೋಡಿ, ಕಂಪ್ಲೀಟ್ ಇಲ್ಲಿದೆ. ಅದರ ನಂತರ ನೋಡಿ, ಎಲ್ಲಿ ಹೋದರೂ ಎಂಡ್ ಆಗೋದು ಕಾಣೋದಿಲ್ಲ, ಅಷ್ಟು ಉಂಟು ಇಲ್ಲಿ. ಒಳಗಡೆ ಉಂಟು. ಇಲ್ಲಿ ಸಬ್ಮರೀನ್ ಇದೆ ನೋಡಿ, ಸಬ್ಮರೀನ್ ಇದ್ದು ನೋಡಿ, ಇದು ಸಬ್ಮರೀನ್ ಯಾವ ರೀತಿ ಬರ್ತದೆ ಅಂತ ನೋಡಿ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ. ಅದೇ ರೀತಿ ಇಲ್ಲಿ ನೋಡಿ, ಅಲ್ಲಿ ರೂಮ್ಸ್ ಎಲ್ಲ ಆಯಿತು. ಇಲ್ಲಿ ಬಂದರೆ ನೋಡಿ ಆರ್ಮಿ ಯೂನಿಫಾರ್ಮ್ ಇದೆ. ಅದರ ನಂತರ ಇಲ್ಲಿ ಆ್ಯಕ್ಚುಲಿ ಲಂಚ್ ಮಾಡೋದು, ಊಟ ಮಾಡೋದು, ಡಿನ್ನರ್ ಮಾಡೋದೆಲ್ಲ ನೋಡಿ ಇಲ್ಲಿ ಸಪ್ರೇಟ್ ಎಷ್ಟು ದೊಡ್ಡದು ಇದೆ. ಇಲ್ಲಿ ನೋಡಿ, ಇಲ್ಲಿ ಸಪ್ರೇಟ್ ಒಂದು ಥಿಯೇಟ್ರ್ ಥರ ಇದೆ ನೋಡಿ, ಸಪ್ರೇಟ್ ಥಿಯೇಟ್ರ್. ಇಲ್ಲಿ ನಿಮಗೆ ಅಲ್ಲಿ ವಾರ್ ಇದ್ದು ಟೈಮ್ ಇದ್ದು ಏನೆಲ್ಲ ವೀಡಿಯೋಸ್ ಇದೆ ನೋಡಿ, ತೋರಿಸ್ತಿದ್ದಾರೆ ನೋಡಿ ಯಾವ ಥರ ಇತ್ತಂತೆಲ್ಲ. ಸೊ ಇದು ನೋಡಿದರೆ, ಇದರ ನಂತರ ಇಲ್ಲಿ ನೋಡಿ, ಇಲ್ಲೊಂದು ಜಸ್ಟ್ ಪ್ಯಾಸೇಜ್ ಇದೆ. ಮತ್ತು ಪ್ಯಾಸೇಜ್ ಆದ ನಂತರ ಮತ್ತೆ ಇಲ್ಲಿ ನೋಡಿ, ನೋಡಿ ಇಲ್ಲಿ ಏನೋ ಸ್ಟೋರಿ ಮೆನ್ಷನ್ ಮಾಡಿದ್ದಾರೆ. ಅದರ ನಂತರ ಇಲ್ಲಿ ಮತ್ತೆ ಇಲ್ಲಿ ಫೋಟೋಸ್ ಇದೆ, ಮತ್ತು ಪೋಸ್ಟ್ ಆ ಟೈಮ್ ಇದು ಕಾಣಬೇಕು ನೋಡಿ. ಮತ್ತು ಇಲ್ಲಿ ಬಂದರೆ ಇಲ್ಲಿ ಸೇಮ್ ನಾವು ಆವಾಗ ಓದೋದು ಅದೇ. ಇಲ್ಲಿ ಬಂದು ನಿಮಗೆ ಬೇಕಿದ್ರೆ ಇಲ್ಲಿದ್ದು ರಿವ್ಯೂಸ್ ಏನಾದರೂ ಬರಿಬೋದು. ಇವನು ನೋಡಿ, ಸುಮ್ಮನೆ ಪೇಪರೆಲ್ಲ ಆಚೆ ಈಚೆ ಮಾಡಿಕೊಂಡು ಎಂತ ಬರೀದು ಅಂತ ಅಂದಾಜು ಮಾಡ್ತಿದ್ದಾನೆ ಅಷ್ಟೇ. ಇಲ್ಲಿಂದ ನೋಡಿ, ಇಲ್ಲಿಂದ ಎಕ್ಸಿಟ್ ನೋಡಿ ಹೇಗಿದೆ ಮನೆ. ಒಳ್ಳೆ ಜಾಗ ಇದ್ದರೆ ಕಟ್ಟಿದರೆ ಈ ಥರ ಮನೆ ಕಟ್ಟಬೇಕು, ಅಷ್ಟು ದುಡ್ಡು ಬೇಕು. ದುಡ್ಡಿದ್ದರೆ ಒಂದು ಒಳ್ಳೆ ಸೀನಿಕ್ ಪ್ಲೇಸಲ್ಲಿ ಇಂಥ ಮನೆ ಕಟ್ಟಿದರೆ ಬೆಸ್ಟ್. ಹೇಳ್ತಾರಲ್ಲ, ಎಲ್ಲ ಏಜೆಲ್ಲ ಆದ ನಂತರ ರಿಟೈರ್ಡ್ ಲೈಫ್ ಬದುಕಬೇಕಂತ. ಸೊ ಅದಕ್ಕೆ ಹೇಳಿದ್ದು ಮನೆ ಅಂದರೆ ಇದೆ. ಸೊ ದೊಡ್ಡದು ಮನೆ ಮತ್ತು ಕೋಟಿಗಟ್ಟಲೆದ್ದು ಮನೆ ಕೆಲವರು ಎಂತ ಹೇಳ್ತಾರೆ ಫ್ಲ್ಯಾಟಲ್ಲೆಲ್ಲ ಇರ್ತಾರೆ. ಬಟ್ ಈ ಥರ ಇಂಡಿವಿಜುವಲ್ ಮನೆ ಈ ಥರ ಇದ್ದರೆ ಉಂಟಲ್ಲ, ಅದರಷ್ಟು ಪೀಸ್ಫುಲ್ ಎಲ್ಲೂ ಸಿಗಲಿಕ್ಕಿಲ್ಲ. ಅದು ಕೂಡ ನೇಚರ್ ಮಧ್ಯದಲ್ಲಿ ಇರಬೇಕು, ಒಳ್ಳೆ ವ್ಯೂ ಕಾಣಬೇಕು. ಸೊ ಆವಾಗ ಸಿಗೋ ಒಂದು ಮಜಾನೇ ಬೇರೆ. ಅದು ಅದರದ್ದು ಬಗ್ಗೆ ಎಂತ ಹೇಳ್ತಾರೆ, ಪ್ಯಾಷನ್ ಇದ್ದವರಿಗೆ ಮಾತ್ರ ಗೊತ್ತಾಗ್ತದೆ. ಕೆಲವರಿಗೆ ಫ್ಲ್ಯಾಟಲ್ಲೇ ನಿಲ್ಲಬೇಕು ಅಥವಾ ಅಂಥದ್ದೇ ಅಂತ ಇರ್ತದೆ, ಅವರಿಗೆ ಅದೇ ಒಳ್ಳೆಯದಂತ ಕಾಣ್ತದೆ. ಬಟ್ ನನಗೆ ಪರ್ಸನಲಿ ಏನಂದರೆ, ನನಗೆ ಒಂದು ಒಳ್ಳೆ ವ್ಯೂ ಇದ್ದಲ್ಲಿ ಸಿಟಿಯಿಂದ ಹೊರಗೆ ಒಂದು ಎಂತ ಹೇಳ್ತಾರೆ ವಿಲೇಜಲ್ಲಿ ಒಂದು ಚಿಕ್ಕದೊಂದು ಈ ಥರ ಮನೆ, ಇಷ್ಟು ದೊಡ್ಡದು ಬೇಕಂತಿಲ್ಲ, ಚಿಕ್ಕದು ಈ ಥರದ್ದು ಮನೆ ಇದ್ದರೆ ಅದರಲ್ಲಿ ಸಿಗೋ ಒಂದು ಖುಷಿನೇ ಬೇರೆ. ಇವಾಗ ಇಲ್ಲಿಂದ ಹೊರಡೋದು, ಇನ್ನೂ ಏನಾದರೂ ಇದ್ದರೆ ಶಾಪಿಂಗ್ ಮಾಡಲಿಕ್ಕಿದೆ. ಸೊ ಶಾಪಿಂಗ್ ಮಾಡೋ ಅಂತ. ಸೊ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಮ್ಯೂಸಿಯಂ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ ಅಂದರೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ, ಫೋಟೋ ತೆಗಿಬಾರ್ದು ಅಂತೆಲ್ಲ. ಬಟ್ ಬಂದಾಗ ಏನಂದರೆ ಇಲ್ಲಿದ್ದು ಐಟಮ್ಸ್ ಏನಿದೆ ಅದನ್ನೆಲ್ಲ ಮಾತ್ರ ಮುಟ್ಟಬೇಡಿ ಅಷ್ಟೇ. ಬಟ್ ಪ್ರಾಪರ್ಟಿ ಅಂತೂ ನೆಕ್ಸ್ಟ್ ಲೆವೆಲ್, ಸೂಪರ್, ಮಸ್ಟ್ ವಿಸಿಟ್. ಇವಾಗ ಅಲ್ಲೊಂದು ನೋಡಿ ಫೈಟರ್ ಜೆಟ್ ಇದೆ, ಮತ್ತು ವಾರ್ ಟ್ಯಾಂಕ್. ಸ್ಟಾರ್ಟಿಂಗ್ ಬರುವಾಗ ತೋರಿಸಿದ್ದೆ, ಅಲ್ಲಿಗೆ ಹೋಗಿ ಜಸ್ಟ್ ನೋಡಿ ಬರುವಂಥ. ಅದರ ನಂತರ ಇಲ್ಲಿಂದ ಒಂದು ಮಾರ್ಕೆಟ್ ವಿಸಿಟ್ ಮಾಡೋದು. ಅವನಿಗೆ ಚಾಕ್ಲೇಟ್ ಬೇಕಂತೆ, ಚಾಕ್ಲೇಟ್. ಮತ್ತು ಇಲ್ಲೊಂದು ತೆಗೆದು ಕೊಡ್ತೇನೆ, ದುಡ್ಡು ಕೊಟ್ಟರೆ ಆಯ್ತಾ ಅಷ್ಟೇ, ಎಂತ ಇಲ್ಲ. ಇಲ್ಲಿ ನೋಡಿ, ಇದು ವಾರಲ್ಲಿ ಯೂಸ್ ಆದಂತಹ ಟ್ಯಾಂಕ್. ಅದರ ನಂತರ ಇಲ್ಲಿ ನೋಡಿ ಶಿಪ್. ಅಲ್ಲಿ ಒಳಗಡೆ ಯಾವಾಗೊಂದು ಶಿಪ್ ಇದ್ದು ಚಿಕ್ಕದೊಂದು ಎಂತ ಮಿನಿಚರ್ ಇತ್ತು ನೋಡಿ. ಅದರ ನಂತರ ಇಲ್ಲಿ ನೋಡಿ ಇದೆ ಫೈಟರ್ ಜೆಟ್.
ನೋಡಿ ಫೈಟರ್ ಜೆಟ್ ಯಾವ ರೀತಿ ಬರ್ತದೆ ಅಂತ ನೋಡಿ. ಆ್ಯಕ್ಚುಯಲ್ ಫೈಟರ್ ಜೆಟ್ಟೇ ಇದು, ಅಂದರೆ ಇಂಜಿನ್ ಎಲ್ಲ ಎಂತ ಇಲ್ಲ, ಜಸ್ಟ್ ಅಸೆಂಬಲ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ದೊಡ್ಡದಿರ್ತದೆ ನೋಡಿ ಫೈಟರ್ ಜೆಟ್. ಫ್ರಂಟಲ್ಲಿ ಮಾತ್ರ ಇಬ್ಬರಿಗೆ ಸಿಂಗಲ್ ಕೂತ್ಕೊಳ್ಳಿಕ್ಕೆ ಆಗೋದು, ಮತ್ತು ಫುಲ್ ಇಂಜಿನೇ ಇರೋದು. ಅದರ ನಂತರ ಅಲ್ಲಿದೆ ನೋಡಿ ವಾರ್ ಮೆಮೋರಿಯಲ್. ಇಲ್ಲಿ ನೋಡಿ ಯುದ್ಧ ಸ್ಮಾರಕ, ಅಲ್ಲಿ ಯುದ್ಧ ಸ್ಮಾರಕ ಇತ್ತು, ಅಲ್ಲಿ ಹೋಗಿ ಬಂದ್ವಿ. ಇವಾಗ ಇಲ್ಲಿ ನೋಡಿ ಫೈಟರ್ ಜೆಟ್ ಜೊತೆ ಒಂದು ಸೆಲ್ಫಿ ತೆಗೆಯುವ ಅಂತ. ಫೈಟರ್ ಜೆಟ್ ನೋಡಿ ಫೈಟರ್ ಜೆಟ್ ಇದರಿಂದ ಹೇಗೆ ಗಾಳಿ, ಹೇಗೆ ಗ್ಯಾಸ್, ಬೆಂಕಿ. ಹಾಂ, ಇದು ನೋಡು, ಅದು ಎಂತ ಜಾಸ್ತಿ ಫ್ಯೂಲ್ ಇದ್ದರೆ ನನಗೆ ಡೌಟ್, ಅದಕ್ಕೆ ಬರ್ನ್ ಮಾಡ್ಲಿಕ್ಕ. ಇದು ರಿಯಲ್ ಹೇಗಿದೆ ಮಾರೆ, ಒಬ್ಬನೇ ಎತ್ತಲಿಕ್ಕೆ ನೋಡ್ತಿದ್ದಾನೆ. ವೀಲ್ ನೋಡಿ ಇದರದ್ದು ಒಂದು ಸಸ್ಪೆನ್ಷನ್ ನೋಡಿ ಯಾವ ರೀತಿ ಇದೆ ಅಂತ. ಇದರದ್ದು ವೀಲ್ ಅಷ್ಟು ಸ್ಪೀಡ್. ಈಗ ಮತ್ತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೆ ಇಲ್ಲಿಂದ ಇವಾಗ ಹೊರಡೋದು. ಇನ್ನು ಹೊರಡುವ ಇಲ್ಲಿಂದ. ಬೇರೆ ನೀನು ಹೇಳಿದ್ರೆ ಕರೆಕ್ಟಾಗಿ ಯಾರು. ಈಗ ಮತ್ತೆ ಮಳೆ ಬರೋ ಥರ ಇದೆ. ಈಗ ಇಲ್ಲಿಂದ ಫಸ್ಟ್ ಹೊರಡುವ. ಇಲ್ಲಿಂದ ಸೀದಾ ಒಂದು ಚಾಕ್ಲೇಟ್ ಎಲ್ಲ ತಗೊಳ್ಳಿಕ್ಕೆ ಹೋಗುವಂತ, ರಪ್ಪ ಹೋಗುವ ಇಲ್ಲಿ ತಗೊಳ್ಳಿಕ್ಕೆ. ಇವಾಗ ತೋರಿಸ್ತಿದ್ದೆ ಲೊಕೇಶನ್, ಒಂದು ಹಾಕಿದ್ದೇವೆ ಚಾಕ್ಲೇಟ್ ಇದ್ದು. ನಿನ್ನೆ ಒಂದು ಪ್ಲೇಸಿಗೆ ಹೋಗಿದ್ವಿ, ಅದು ಕ್ಲೋಸು. ಹಾಗಾಗಿ ಈಗ ಬೇರೆ ಹುಡ್ಕೊಂಡು ಹೋಗ್ತಿದ್ದೇವೆ, ನೋಡುವ ಅಲ್ಲಿ ಹೇಗಿರ್ತದಂತ. ಇಲ್ಲಿದೇ ಪ್ರಾಬ್ಲಮ್, ಇಲ್ಲಿ ಸ್ಕೂಲ್ ಇರೋದು, ಹಾಗಾಗಿ ವೆಹಿಕಲ್ಸ್ ಹೋಗೋದು ಕಷ್ಟ ಆಗ್ತಾ ಉಂಟು. ಇದು ಆ್ಯಕ್ಚುಲಿ ಮಡಿಕೇರಿ ಜಂಕ್ಷನ್ ಅಂತ ಹೇಳ್ಬೋದು, ಅಂದರೆ ಸರ್ಕಲ್ ಇಲ್ಲಿಗೆ. ಯಾಕಂದರೆ ಇಲ್ಲಿಂದ ಕೆಲವು ಪ್ಲೇಸಿಗೆ ಹೋಗ್ಲಿಕ್ಕೆ ಎಲ್ಲ ಕನೆಕ್ಟ್ ಆಗೋದು. ರಾಜಾ ಸಿಟಿಗೆ ಹೋಗ್ಬೋದು, ಬಟ್ ರಾಜಾ ಸಿಟಿಗೆ ಇವಾಗ ಹೋಗ್ಲಿಕ್ಕೆ ಅಷ್ಟೊಂದು ಬೆನಿಫಿಟ್ ಅಂತ ಇಲ್ಲ. ಯಾಕಂದರೆ ಸನ್ಸೆಟ್ಟಿಗಾದರೆ ಎಲ್ಲ ಒಳ್ಳೆಯದು. ಇವಾಗ ಜೋರು ಮಳೆ ಸ್ಟಾರ್ಟ್ ಆಯಿತು, ಇವಾಗ DJ ಅನ್ನು ತೆಗೆದು ಒಳಗಡೆ ಇಡಬೇಕಾಗ್ತದೆ. ಶಾಪಿಂಗ್ ಮಾಡಲಿಕ್ಕೆ ಬಂದ್ವಿ. ಇಲ್ಲಿ ನೋಡಿ ವೆರೈಟೀಸ್ ಆಫ್ ಚಾಕ್ಲೇಟ್ಸ್. ಈಗ ಕೆಲವರ ಬಾಯಿಯಲ್ಲಿ ಖುಷಿ ಆಗ್ತುಂಟು, ಯಾವುದು ತಿನ್ನೋದು ಅಂತ. ನೋಡಿ ಎಷ್ಟು ವೆರೈಟಿ ಇದೆ. ಹಾಟ್ ಚಾಕ್ಲೇಟ್ ಇದು ಹೇಗೆ ಮಾಡೋದು? ಕೂರ್ಗ್ ಫ್ಲೇವರ್. ಈಗ ಇಲ್ಲೊಂದು ಶಾಪಿಗೆ ಬಂದಿದ್ದೇವೆ. ಇಲ್ಲಿ ನೋಡಿ ಫಿಲ್ಟರ್ ಕಾಫಿ, ಇದು 210 ರೂಪೀಸ್, 250 ಗ್ರಾಮ್ ಇರೋದು, 210 ರೂಪೀಸ್ ಅಂತ. ಎಷ್ಟು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ. ಗರಂ ಮಸಾಲನೇ ಇದೆ ನೋಡಿ, ಗರಂ ಮಸಾಲ ಎಲ್ಲ, ರಸಂ ಪೌಡರ್, ಚಟ್ನಿ ಪೌಡರ್, ಬಿಸ್ಕೆಟ್ಸ್. ಇಲ್ಲಿ ನೋಡಿ ಗರಂ ಮಸಾಲ ಇದೆ, ಗರಂ ಮಸಾಲ 170 ರೂಪೀಸ್, 250 ಗ್ರಾಮ್. ನೋಡಿ ಇಲ್ಲಿ ಪೋರ್ಕ್ ಮಸಾಲ ಇದೆ, ಕೂರ್ಗ್ ಪೋರ್ಕ್ ಮಸಾಲ, ಇದಕ್ಕೆ ಇದೆ 180 ರೂಪೀಸ್. ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ನಾವು ನಾರ್ಮಲಾಗಿ ಬಾಫತ್ ಪೌಡರಲ್ಲಿ ಮಾಡೋದು, ಬಟ್ ಇದರಲ್ಲಿ ಗೊತ್ತಿಲ್ಲ ಹೇಗೆ ಅಂತ. ಟ್ರೈ ಮಾಡ್ಬೋದು. ಇಲ್ಲಿ ನೋಡಿ ಬಟ್ಟೆನೂ ಇದೆ ಕೂರ್ಗ್. ನಾವು ಬಂದ ಪ್ಲೇಸ್ ನೋಡಿ ಕೂರ್ಗ್ ಫ್ಲೇವರ್ಸ್. ನೋಡಿ ಇಂಥ ಕುರೆಗಳಿರ್ತಾರೆ, ಇದಕ್ಕೆ 20 ರೂಪೀಸ್ ಹೇಳಿದ್ದಕ್ಕೆ ಅದು 10 ರೂಪಾಯಿಗೆ ಸಿಗ್ತದೆ ಅಂತೆ. ಇಂಥ ಕುರೆಗಳಿರ್ತಾರೆ. ಇಲ್ಲಿ ನೋಡಿ ಇಲ್ಲೊಂದು 20 ರೂಪಾಯಿದು ಚಿಕ್ಕದೊಂದು ಲಾಲಿಪಾಪ್ ಸಿಕ್ಕಿ ಚಾಕ್ಲೇಟ್. ಇದೊಂದು ಇರಲಿ, ನನ್ನ ಅಕ್ಕನ ಮಗನಿಗೆ ಆಗ್ತದೆ.
ಚಿಕ್ಕಿ 75 ರುಪೀಸ್ 4 ಫ್ಲೇವರ್ಸ್. ಇಲ್ಲಿ ಒಬ್ಬನು ಸುಮ್ಮನೆ ಒಂದು ನಾಯಿಗೆ ಆಟ ಆಡಿಸ್ತಿದ್ದಾನೆ ನೋಡಿ. ನೋಡಿ ಇವಾಗ ಟೈಮ್ ಆಗ್ತಾ ಇದೆ 12:17. ನಾವು ಎಷ್ಟು ಹೊತ್ತಿಗೆ ಹೊರಡೋರು, ಈಗ 12:17 ಆಯಿತು. ಒಳ್ಳೆ ಮಳೆ ಬರ್ತಾ ಇದೆ ಇವಾಗ ಕೂರ್ಗಲ್ಲಿ ನೋಡಿ, ಹೆವಿ ಮಳೆ. ಇಲ್ಲಿ ಶಾಪಿಂಗ್ ಎಲ್ಲ ಮಾಡಿ ಆಯ್ತು. ಈಗ ಒಂದು ಹಾಟ್ ಚಾಕ್ಲೇಟ್ ಹೇಳಿದ್ದೇವೆ ಕುಡಿಲಿಕ್ಕೆ, ಇನ್ನು ಕುಡಿದು ಇಲ್ಲಿಂದ ಸೀದಾ ತಲಕಾವೇರಿಗೆ. ಲೈಫಲ್ಲಿ ಫಸ್ಟ್ ಟೈಮ್ ಹಾಟ್ ಚಾಕ್ಲೇಟ್ ಕುಡಿಯೋದು. ಎಷ್ಟರ ತನಕ ಕುಡಿಲಿಲ್ಲ, ಇವತ್ತೇ ಕುಡಿಯೋದು. ಇವರದ್ದು ರಿವ್ಯೂ ಗೊತ್ತಿಲ್ಲ ಹೇಗಿದೆ ಅಂತ. ಚಾಕ್ಲೇಟ್ ಕುಡಿಯೋವರಿಗೆ ಒಳ್ಳೆಯದಲ್ಲ, ತಿನ್ನೋವರಿಗೆ. Cheers. ते कलर वाचत आता ते कलर गॅरंटी पाऊस मुळत का म्हणतात. ಆಯ್ತು, ಇವಾಗ ಇಲ್ಲಿಂದ ಹೊರಡೋದು. ಇದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.